ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಮತ್ತು ಲಕ್ಕಿ ಇರ್ತಾರೆ. ಆಗ ಲಕ್ಕಿ ಸೊಸೆ ಅಂತ ಬಂದಮೇಲೆ ಅನುಸರಿಸ್ಕೊಂಡು ಹೋಗಬೇಕು. ಆದರೆ ಅತ್ತೆ ಅಂತ ಅತ್ತೆ ಮನೇಲಿ ನೀನು ಯಾವುದಕ್ಕೂ ಸೋಲ್ಬಾರ್ದು. ನೋಡು, ರೂಮ್ ಬೇಡ ಅಂತೆಲ್ಲ ಹೇಳ್ಬೇಡ, ನಾನು ಹೇಳಿದೆ ತಾನೇ ಅವ್ರ ಮುಂದೆ ನೀನು ಕೀಳಾಗ್ಬಿಡ್ತೀಯಾ ಅಂತ ಅಂತಾರೆ. ಆಗ ಮೀನಾ, ಚೇಚೆ ಆಗಲ್ಲ, ಏನೂ ಇಲ್ಲ ಅಜ್ಜಿ, ಶ್ರುತಿ ಅವ್ರು ನನ್ನ ಸ್ವಂತ ಅಕ್ಕನ ಥರ ನೋಡ್ತಾರೆ ಅಂತ ಅಂತಾಳೆ. ಆಗ ಲಕ್ಕಿ, ಅಂದರೆ ರೋಹಿಣಿ ಅಂತ ಕೇಳ್ತಾರೆ. ಆಗ ಮೀನಾ, ಅವ್ರು ನನ್ನನ್ನು ಯಾವ ರೀತಿ ಒಪ್ಕೊಂಡಿದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಅಜ್ಜಿ, ಒಂದೊಂದು ಸಲ ಒಂದೊಂದು ರೀತಿ ನೋಡ್ಕೊಳ್ತಾರೆ ಅಂತ ಅಂತಾಳೆ. ಆಗ ಲಕ್ಕಿ, ಸರಿ, ಅವ್ರದ್ದು ಹೇಗಾದರೂ ನಡ್ಕೊಳ್ಳಿ, ಅವ್ರ ಮುಂದೆ ನೀನು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೀತಿ ನಡ್ಕೋಬೇಕು. ಏನು ಎಲ್ಲದಕ್ಕೂ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ನಿನ್ನ ಅವ್ರು ಬೆಳೆಯೋದಕ್ಕೆ ಬಿಡಲ್ಲ ಕಣೆ. ಈ ಮನೇಲಿ ಅವ್ರಿಗೆ ಎಷ್ಟು ಅಧಿಕಾರ ಇದೆಯೋ ನಿನಗೂ ಅಷ್ಟೇ ಅಧಿಕಾರ ಇದೆ, ತಿಳ್ಕೊ. ನೋಡು, ನೀನು ನಿನ್ನ ಸ್ವಾಭಿಮಾನನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಏಯ್, ಏನು ಹಂಗೆ ನೋಡ್ತಾ ಇದೀಯಾ, ನಾನು ಹೇಳೋದು ಅರ್ಥ ಆಗ್ತಿದೆಯಾ, ತಲೆಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಮೀನಾ ತಲೆ ಅಲ್ಲಾಡಿಸ್ತಾಳೆ. ಆಗ ಇಬ್ಬರು ಟೀ ಕುಡಿತಾ ಖುಷಿಯಾಗಿರ್ತಾರೆ. ಈ ಕಡೆ ಮನೋಜ ಅವ್ರ ಪಾರ್ಕ್ ಫ್ರೆಂಡ್ನ ಶೋರೂಮ್ ತೋರ್ಸೋಕ್ಕೆ ಅಂತ ಕರ್ಕೊಂಡು ಬಂದಿರ್ತಾನೆ. ಹಾಗೆ ರೋಹಿಣಿದು ಕೂಡ ಪೂಜನ್ನ ಕರ್ಕೊಂಡು ಬಂದು ಶೋರೂಮ್ ತೋರಿಸ್ತಾ ಇರ್ತಾಳೆ. ಆಗ ಮನೋಜ, ಬ್ರೋ ಹೇಗಿದೆ ಬ್ರೋ ಅಂತ ಕೇಳ್ತಾನೆ. ಆಗ ಅವ್ನ ಪಾರ್ಕ್ ಫ್ರೆಂಡ್, ಬ್ರೋ ನಿಜವಾಗ್ಲೂ ನೀವು ಇಷ್ಟು ದೊಡ್ಡ ಶೋರೂಮ್ ತಗೋತಾ ಇದ್ದೀರಾ ಅಂತ ಕೇಳ್ತಾನೆ. ಆಗ ಮನೋಜ, ನಿಮ್ಗೆ ಯಾಕಿಂತ ಡೌಟ್ ಬಂತು ಬ್ರೋ ಅಂತ ಕೇಳ್ತಾನೆ. ಆಗ ಅವ್ನ ಫ್ರೆಂಡು, ಅಲ್ಲ ಬ್ರೋ, ಯಾವಾಗಲೂ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಬೊಗಳೆ ಬಿಡ್ತಾ ಇದ್ರಲ್ವಾ ಅಂತ ಕೇಳ್ತಾನೆ. ಆಗ ಮನೋಜ, ಬ್ರೋ ಏನು ಬ್ರೋ ಇದು ಅಂತಾನೆ. ಆಗ ಪಾರ್ಕ್ ಫ್ರೆಂಡು, ಈಗ ಇಷ್ಟು ದೊಡ್ಡ ಶೋರೂಮ್ ನಿಜವಾಗ್ಲೂ ಓನರ್ ಆಗ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯಿತು ಅಂತ ಕೇಳ್ತಾನೆ. ಆಗ ಮನೋಜ ನಗ್ತಾ, ಬ್ರೋ ನನ್ನ ಗುಡ್ ಟೈಮ್ ಸ್ಟಾರ್ಟ್ ಆಯಿತು ಬ್ರೋ ಅಂತ ಅಂತಾನೆ. ಅದಕ್ಕೆ ಅವನ ಫ್ರೆಂಡು, ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂತಾರೆ. ಆಗ ಮನೋಜ್, ನಿಮಗೆ ಥ್ಯಾಂಕ್ಸ್ ಹೇಳಬೇಕಾ, ಯಾಕೆ ಅಂತ ಕೇಳ್ತಾನೆ. ಆಗ ಅವನ ಫ್ರೆಂಡ್, ನಾನೇ ಅಲ್ವಾ ಸ್ವಾಮೀಜಿ ಹತ್ರ ಕರ್ಕೊಂಡೋಗಿದ್ದು, ಅವ್ರು ಹೇಳಿದ ವ್ರತ ಮಾಡಿದ ಮೇಲೆ ನಿಮಗೆ ತುಂಬ ದುಡ್ಡು ಬಂದು ಇಷ್ಟು ದೊಡ್ಡ ಶೋರೂಮ್ನ ಪರ್ಚೇಸ್ ಮಾಡೋ ಹಾಗಾಯಿತು ಅಂತ ಅಂತಾನೆ. ಆಗ ಮನೋಜ್, ಬ್ರೋ ಆ ವ್ರತ ಅರ್ಧಕ್ಕೆ ಆಗೋಯ್ತಲ್ಲ ಅಂತ ಅಂತಾನೆ. ಆಗ ಅವನ ಫ್ರೆಂಡು, ಅರ್ಧ ಆಗಿದ್ದಕ್ಕೆ ಇಷ್ಟೊಂದು ಎಫೆಕ್ಟಿವ್ ಆಗಿದೆ, ಅದೇನಾದರೂ ಪೂರ್ತಿ ಆಗಿದ್ರೆ ಮಾಲ್ನೇ ತಗೋತಾ ಇದ್ರೋ ಏನೋ ಅಂತ ಅಂತಾನೆ. ಆಗ ಮನೋಜ, ಹಾಗಂತ ಹೋಗಿ ನಾನು ಮತ್ತೆ ಭಿಕ್ಷೆ ಬಿಡೋದಕ್ಕಾಗುತ್ತಾ ಬ್ರೋ, ಸಿಕ್ಕಿರೋದೇ ಅಷ್ಟೇ ಸಾಕು ಅಂತ ಅಂತಾನೆ. ಆಗ ಅವನ ಫ್ರೆಂಡು, ತುಂಬ ದೊಡ್ಡ ಮನಸ್ಸು ಬ್ರೋ ನಿಮ್ಮದು ಅಂತ ಎಲ್ಲ ನೋಡ್ತಾ ಇರ್ತಾರೆ. ಈ ಕಡೆ ರೋಹಿಣಿ, ಲೇ ಪೂಜಾ ಹೇಗಿದೆ ಶೋರೂಮ್ ಅಂತ ಕೇಳ್ತಾಳೆ. ಆಗ ಪೂಜಾ, ಶೋರೂಮ್ಗೇನೆ ಸಖತ್ತಾಗಿದೆ, ಆದರೆ ನೀನು ಒಂದು ಬಿಸ್ನೆಸ್ ಶುರು ಮಾಡ್ಬೋದು, ಗೊತ್ತಿದೆಯಾ ಅಂತ ಅಂತಾಳೆ. ಆಗ ರೋಹಿಣಿ, ಯಾವುದೇ ಅದು ಅಂತ ಕೇಳಿದಾಗ ಪೂಜಾ, ಫ್ರಾಡ್ ಕೆಲಸ ಹೇಗೆ ಮಾಡೋದು ಅಂತ ಆನ್ಲೈನ್ ಕೋಚಿಂಗ್ ಕ್ಲಾಸ್ನ ಆರಾಮಾಗಿ ಹೇಳ್ಕೊಡ್ಬೋದು ಅಂತಾಳೆ. ಆಗ ರೋಹಿಣಿ ಪೂಜಾಗೆ ಒಂದು ಕೊಡ್ತಾಳೆ. ಕೊಟ್ಟು, ಲೇ ಏನು ಮಾತಾಡ್ತಾ ಇದೀಯಾ ನೀನು ಅಂತ ಕೇಳ್ತಾಳೆ. ಆಗ ಪೂಜಾ, ಮತ್ತಿನ್ನೇನೆ, ನಿಮ್ಮ ಮಾವನಿಗೆ ಸೇರಬೇಕಾಗಿರೋ ದುಡ್ಡನ್ನ ನಿಮ್ಮದು ಅಂತ ಇಟ್ಕೊಂಡು ಇಷ್ಟು ದೊಡ್ಡ ಶೋರೂಮ್ ತಗೋತಾ ಇದ್ದೀರಲ್ಲ, ವಾವ್, ಸೂಪರ್ ಟ್ಯಾಲೆಂಟೆಡ್ ಫೀಮೇಲ್ ಕಣೆ ನೀನು ಅಂತ ಅಂತಾಳೆ. ಆಗ ರೋಹಿಣಿ, ಓಹೋ, ಹಂಗಾದ್ರೆ ಏನು ನಿನ್ನ ಮಾತಿನ ಅರ್ಥ, ನಾನು ದುಡ್ಡನ್ನೆಲ್ಲ ಅವ್ರಿಗೆ ಕೊಟ್ಟು ಕೈ ಮುಗಿಬೇಕಿತ್ತು ಅಂತನಾ? ಲೇ, ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ಕಣೆ, ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಇಷ್ಟಕ್ಕೂ ನಾಳೆ ದಿವಸ ನಮ್ಮ ಮನೋಜ್ ಏನಾದರೂ ಸಕ್ಸಸ್ ಸಿಕ್ಕಿದ್ರೆ ನಮ್ಮ ಲೈಫ್ ಸೆಟಲ್ ಆಗುತ್ತೆ ಪೂಜಾ ಅಂತಾಳೆ. ಆಗ ಪೂಜಾ, ಲೇ, ನಿನ್ನ ಬಗ್ಗೆ ಗೊತ್ತಾದರೆ ನಿನ್ನ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ ಅಂತ ಕೇಳ್ತಾಳೆ. ಆಗ ರೋಹಿಣಿ, ಲೇ, ಈಗ ನಾನು ಅವ್ರ ಜೊತೆ ನಿಂತರೆ ನಾಳೆ ದಿವಸ ನನಗೇನಾದರೂ ಸಮಸ್ಯೆ ಆದಾಗ ಅವ್ರು ಖಂಡಿತ ನನ್ನ ಜೊತೆ ನಿಲ್ತಾರೆ ಅಂತ ಅಂತಾಳೆ. ಆಗ ಪೂಜಾ, ಏನು ಹೇಳ್ತಾ ಇದೆಯೋ ಏನೋ ಕಣೆ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಅಂತಾಳೆ. ಆಗ ಅಲ್ಲಿಗೆ ಮನೋಜ ಮತ್ತು ಅವನ ಪಾರ್ಕ್ ಫ್ರೆಂಡ್ ಬರ್ತಾರೆ. ಆಗ ರೋಹಿಣಿ, ಮನೋಜ್ ತೋರಿಸಿದ್ರಾ ಶೋರೂಮ್ನೆಲ್ಲ ಅಂತ ಕೇಳ್ತಾಳೆ. ಆಗ ಮನೋಜ್, ಎಲ್ಲ ತೋರಿಸಿದೆ ಅಂತ ಅಂತಾನೆ. ಅಷ್ಟರಲ್ಲಿ ಶೋರೂಮ್ ಓನರ್ ಮನೋಜ, ನಮಸ್ತೆ ಸರ್ ಅಂತ ಅಂತಾನೆ. ಆಗ ಅವರು, ಅಲ್ಲೋಪ್ಪ, ಇನ್ 2 ಡೇಸಲ್ಲಿ ಎಲ್ಲ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಅಂತಾರೆ. ಆಗ ರೋಹಿಣಿ, ಸರ್ ನಾವು ಈ ಶೋರೂಮ್ ಹೆಸರು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಾಳೆ. ಆಗ ಅವರು, ನೋಡಿ, ನೀವು ತಗೊಂಡ್ಮೇಲೆ ನೀವು ಯಾವ ಹೆಸರು ಬೇಕಾದರೂ ಇಟ್ಕೊಳ್ಳಿ, ಆದರೆ ಪೂಜೆನ ಗ್ರ್ಯಾಂಡಾಗಿ ಮಾಡಿ, ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ ಅಂತ ಅಂತಾರೆ. ಆಗ ರೋಹಿಣಿ, ನಾವು ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಅಂತಾಳೆ. ಆಗ ಅವರು, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಅದು ನಮ್ಮನ್ನು ಮೇಲೆ ತರುತ್ತೆ, ನಾನು ಅಷ್ಟೇ ಕೆಲಸದಲ್ಲಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದೆ, ನಿಮಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಅಂತ ಹೇಳಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಮನೋಜ್ ಫ್ರೆಂಡ್, ಬ್ರೋ ಶಾಪ್ ಓಪನ್ ಯಾವಾಗ ಅಂತಾನೆ. ಆಗ ಮನೋಜ, ನೆಕ್ಸ್ಟ್ ವೀಕ್ ಬ್ರೋ ಅಂತ ಅಂತಾನೆ. ಆಗ ಅವನ ಫ್ರೆಂಡು, ವೆರಿ ಗುಡ್ ಬ್ರೋ, ಯಾವುದಾದ್ರೂ ದೊಡ್ಡ ಹೀರೋಯಿನ್ನ ಕರೆಸಿ ಶೋರೂಮ್ನ ಓಪನ್ ಮಾಡಿಸಿ ಅಂತ ಅಂತಾನೆ. ಆಗ ಪೂಜಾ, ಈ ನಯನತಾರನೋ ಸಮಂತನೋ ಇವ್ರು ಯಾರನ್ನಾದರೂ ಕರ್ಸೋಣವಾ ಅಂತ ಅಂತಾಳೆ. ಆಗ ಮನೋಜ್ ಫ್ರೆಂಡ್, ಈ ಶಾಪ್ಗೆ ಅವರೆಲ್ಲ ಬರೋ ಥರ ರೇಂಜ್ ನೋಡಿ ಮಾತಾಡಿ ಮೇಡಮ್,
ಯಾರು ಬ್ರೋ ಇವರು ಅಂತಾನೆ ಆಗ ಪೂಜಾ ಸಿಟ್ಟು ಮಾಡ್ಕೋತಾಳೆ. ಆಗ ಮನೋಜ್ ಬ್ರೋ ಅವ್ರು ಸ್ವಲ್ಪ ಹಾಗೆ ಬಿಡಿ, ಯಾರನ್ನು ಕರೆಸ್ಬೋದು ಅಂತ ಮನೋಜ ಯೋಚನೆ ಮಾಡ್ತಾನೆ. ಆಗ ಅವನ ಫ್ರೆಂಡ್ ಬ್ರೋ ಇವಾಗ ತಾನೇ ಇಂಡಸ್ಟ್ರಿಗೆ ಬಂದು ಫುಲ್ ಫೇಮಸ್ ಆಗಿರ್ತಾರಲ್ಲ ಅಂಥವ್ರು ಬಂದರೆ ಸಾಕು, ಶಾಪಿಂಗ್ಗೆ ಜನ ಬಂದಿಲ್ಲ ಅಂದರೂ ಹೀರೋಯಿನ್ನ ನೋಡೋದಕ್ಕಾದರೂ ಜನ ಬರ್ತಾರೆ, ಆಗ ನಿಮ್ಮ ಶಾಪ್ ಫುಲ್ ಫೇಮಸ್ ಆಗಿಬಿಡುತ್ತೆ ಅಂತ ಅಂತಾನೆ. ಆಗ ಮನೋಜ ಬ್ರೋ ಒಳ್ಳೆ ಐಡಿಯಾನೇ ಬ್ರೋ, ಡ್ರೆಸ್ ಎಲ್ಲ ಬಂದರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಶಾಪ್ ಬಗ್ಗೆ ಪ್ರಮೋಟ್ ಮಾಡಿದರೆ ನಮಗೆ ಬಿಸ್ನೆಸ್ ಜಾಸ್ತಿ ಅಲ್ವಾ ಅಂತಾನೆ. ಆಗ ಪೂಜಾ ಹೌದು, ಈ ಶಾಪ್ಗೆ ಏನು ಹೆಸರಿಡಬೇಕು ಅಂತ ಇದ್ದೀರಾ ಅಂತ ಕೇಳ್ತಾಳೆ. ಆಗ ರೋಹಿಣಿ ಅತ್ತೆ ಹೆಸರು ಕಣೆ ಅಂತಾಳೆ. ಆಗ ಮನೋಜ್ ಆಪ್ಷನ್ ಇಲ್ಲ ಬ್ರೋ ಅಂತ ಅಂತಾನೆ. ಬ್ರೋ ಬನ್ನಿ ನಾನು ಕೂತ್ಕೊಳ್ಳೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಹೋಗಿ ಅಲ್ಲಿ ಕೂತ್ಕೊಂಡು ಇದೇ ಬ್ರೋ ಹೇಗಿದೆ ಅಂತ ಕೇಳ್ತಾನೆ. ಆಗ ಫ್ರೆಂಡು ಸೂಪರ್ ಬ್ರೋ, ಹೇಗೋ ನೀವು ಹೇಳ್ದಾಗೆ ಕೂತ್ ಕಡೆ ದುಡ್ಡು ಎಣ್ಸೋ ಅಂತ ಕೆಲಸ ಸಿಕ್ತು ಬ್ರೋ, ಓನರ್ ನೋಡ್ತಾರೆ ಎದ್ದು ಬನ್ನಿ ಬ್ರೋ ಅಂತ ಅಂತಾನೆ. ಆಗ ಮನೋಜ ನಾನೇ ಓನರ್ ಅಂತ ಅಂತಾನೆ. ಆಗ ಅವನ ಫ್ರೆಂಡು ಇನ್ನೂ ನಿಮ್ಮ ಕೈಗೆ ಬಂದಿಲ್ಲ, ಅಲ್ಲಿವರೆಗೂ ಅವರೇ ಓನರ್ ಅಂತ ಅಂತಾರೆ. ಆಗ ಮನೋಜ್ ಆಹಾ ಅಂತ ಕುರ್ಚಿ ಮೇಲೆ ಕೂತ್ಕೊಂಡು ತಿರುಗ್ತಾ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ರಾತ್ರಿ ಮನೆಯಲ್ಲಿ ಮನೋಜ AC ಹಾಕೊಂಡು ಆಹಾ ಅಂತ ಮಲಗ್ತಾ ಇರ್ತಾನೆ. ಆಗ ರೋಹಿಣಿ ಮಿಸ್ಟರ್ ಮನೋಜ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಮನೋಜ್ ರೋಹಿಣಿ AC ಆನ್ ಮಾಡ್ತಾ ಇದ್ದೆ, ಇಲ್ಲಿ ಈ ACಲಿ ಬ್ಲ್ಯಾಂಕೆಟ್ ಹೊತ್ಕೊಂಡು ಮಲಗಿಬಿಟ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ ಅಂತಾನೆ. ಆಗ ರೋಹಿಣಿ ಹಲೋ ಸರ್, ಈಗ ನಮಗೆ ಸಿಕ್ಕಿರೋದು ನರ್ಕದ ಟಿಕೆಟ್ ಅಂತ ಅಂತಾಳೆ. ಆಗ ಮನೋಜ ಏನು ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ರೋಹಿಣಿ ನಿಮ್ಮ ಅಜ್ಜಿ ಹೇಳಿದ್ರಲ್ವಾ ಇವತ್ತು ರೂಲ್ಸ್ ಪ್ರಕಾರ ಮಲಗಬೇಕಾಗಿರೋದು ಸೂರ್ಯ ಮತ್ತು ಮೀನಾ ಅಂತ ಹೇಳ್ತಾಳೆ. ಆಗ ಮನೋಜ ಸೊ ನಾವಿವಾಗ ಹೊರಗೆ ಹೋಗಿ ಮಲಗಬೇಕಾ ಅಂತ ಕೇಳ್ತಾನೆ. ಆಗ ರೋಹಿಣಿ ಹ್ಞೂ ಹೌದು ಅಂತಾಳೆ. ಆಗ ಮನೋಜ ಆಗಲ್ಲ ಒಂದು ಕೆಲಸ ಮಾಡು, ಏನಾದರೂ ಸುಳ್ಳು ಹೇಳಿ ಮನೋಜಂಗೆ ಹುಷಾರಿಲ್ಲ ಅಂತ ಹೇಳ್ಬಿಡು, ನೆಗಡಿ ಕೆಮ್ಮು ಶೀತ ಗ್ಯಾಸ್ಟ್ರಿಕ್ಕಿಗೆ ಬೇಡ ಇವೆಲ್ಲ ಚಿಕ್ಕದಾಯಿತು, ಒಂದು ಕೆಲಸ ಮಾಡು ಈ ಲೊಕ್ವ ಪಕ್ವ ಅಂತಾನೆ. ಆಗ ರೋಹಿಣಿ ಹೊಡಿತಾಳೆ. ಹೊಡೆದು ತಲೆ ಕೆಟ್ಟಿದೆಯಾ ನಿಮಗೆ ಅಂತ ಕೇಳ್ತಾಳೆ. ಆಗ ಮನೋಜ್ ಸರಿ ಆಯಿತು ಬಿಡು ರೋಹಿಣಿ, ಏನಾದರೂ ಹೇಳಿ ಮ್ಯಾನೇಜ್ ಮಾಡು, ನನ್ನ ಕೈಲಿ ಹೊರಗೆ ಮಲಗೋದಿಕ್ಕಾಗಲ್ಲಪ್ಪ, ನಾನು ಇಲ್ಲೇ ಮಲಗ್ತೀನಿ ಅಂತ ಅಂತಾನೆ. ಆಗ ರೋಹಿಣಿ ಮನೋಜ್ ಅಂತಾಳೆ. ಆಗ ಮನೋಜ್ ಏನು ರೋಹಿಣಿ ಅಂತ ಕೇಳ್ತಾನೆ. ಆಗ ರೋಹಿಣಿ ನೋಡಿ ಅತ್ತೆ ಮಾವ ನಿರ್ಧಾರ ತಗೊಂಡಿದ್ರೆ ನಾನು ಮಾತಾಡಬಹುದಾಗಿತ್ತು, ಆದರೆ ಈ ನಿರ್ಧಾರ ತಗೊಂಡಿರೋದು ನಿಮ್ಮ ಅಜ್ಜಿ ತಾನೇ, ನೀವೇ ಮಾತಾಡ್ಕೊಳ್ಳಿ, ನನ್ನ ಕೈಲಿ ಆಗೋದಿಲ್ಲ, ಅಲ್ಲಿ ಬಕಪಕ್ಷಿಗಳ ಥರ ಕಾಯ್ತಾ ಕೂತಿದ್ದಾರೆ ಸೂರ್ಯ ಮೀನಾ, ಅವ್ರ ಬಾಯಿಗೆ ನನ್ನ ಮಾತ್ರ ಸಿಕ್ಕಿಸ್ಬೇಡಿ ದಯವಿಟ್ಟು ಅಂತ ಅಂತಾಳೆ. ಈ ಕಡೆ ಮೀನಾ ಹೊರಗೆ ಚಾಪೆ ಹಾಸ್ತಾ ಇರ್ತಾಳೆ. ಆಗ ರವಿ ಶ್ರುತಿ ಮಾತಾಡ್ತಾ ಬರ್ತಾರೆ. ಬಂದು ಮೀನಾ ಅವರೇ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಶ್ರುತಿ. ಆಗ ಮೀನಾ ಮಲಗಬೇಕಲ್ಲ ಅದಕ್ಕೆ ಹಾಸ್ತಾ ಇದ್ದೀನಿ ಶ್ರುತಿ ಅಂತಾರೆ. ಆಗ ಶ್ರುತಿ ಅಯ್ಯೋ ಅಜ್ಜಿ ಹೇಳಿದ್ದು ನಿಮಗೆ ಗೊತ್ತಿಲ್ವಾ, ಇವತ್ತು ನೀವು ಸೂರ್ಯ ಅವರು ರೂಮ್ನಲ್ಲಿ ಮಲಗಬೇಕು, ಹೋಗಿ ಮಲ್ಕೊಳ್ಳಿ ನೀವು ಅಂತಾಳೆ. ಆಗ ಮೀನಾ ಶ್ರುತಿ ರೋಹಿಣಿ ಅವ್ರ ಮನೆಯವರು ಮಲಗಿದ್ದಾರೆ, ಸುಮ್ಮನೆ ನನ್ನಿಂದ ಅವರಿಗೆ ಯಾಕೆ ತೊಂದರೆ, ನಾವಿಲ್ಲೇ ಮಲ್ಕೊಳ್ತೀವಿ ಅಂತಾಳೆ. ಆಗ ರವಿ ಅದಕ್ಕೆ ಏನು ಪರವಾಗಿಲ್ಲ, ನೀವು ಹೋಗಿ ಒಳಗಡೆ ಮಲ್ಕೊಳ್ಳಿ ಓಕೆನಾ, ಗುಡ್ ನೈಟ್ ಅಂತ ಹೋಗ್ತಾರೆ. ಆಗ ಅಲ್ಲಿಗೆ ಸೂರ್ಯ ಬಂದು ಅಯ್ಯವ್ವ ಏನೇ ನೀನು ಆಸೆ ಬಿಟ್ಯಾ, ನೀನೇನು ಮೆಂಟ್ಲ ನೀನು, ಅಂತಿಂಥ ಮೆಂಟ್ಲಲ್ಲ ದೊಡ್ಡ ಮೆಂಟ್ಲು, ಇವತ್ತು AC ಹಾಕ್ಕೊಂಡು ಒಳಗೆ ತಣ್ಣಗೆ ಮಲ್ಗೋಣ ಬಾರೆ ಅಂತ ಅಂತಾನೆ. ಆಗ ಮೀನಾ ಬೇಡ ರೀ ಇಲ್ಲೇ ಮಲ್ಗೋಣ ಅಂತ, ಇಲ್ಲೂ ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸೂರ್ಯ ಎಲ್ಲೇ ಗಾಳಿ ಬೀಸ್ತಾ ಇದೆ, ಇವತ್ತು ಒಂಥರ ಶಕೆ ಆಗ್ತಾ ಇದೆ ಕಣೆ, ನಿನಗಿದೆಲ್ಲ ಗೊತ್ತಾಗಲ್ಲ, ಬಾ ಒಳಗೆ ಮಲ್ಕೊಳ್ಳೋಣ ಬಾರೆ ಇಲ್ಲಿ ಅಂತ ಮೀನನ್ನ ಕರ್ಕೊಂಡು ರೂಮ್ ಹತ್ರ ಹೋಗ್ತಾನೆ. ಆ ಕಡೆ ರೂಮ್ ಒಳಗಡೆ ಮನೋಜ ಕನ್ನಡಿ ಮುಂದೆ ತಲೆ ಬಾಚ್ಕೊಳ್ತಾ ಇರ್ತಾನೆ. ಆಗ ರೋಹಿಣಿ ಮಲಗಬೇಕಾದ್ರೂ ಹೇರ್ ಸ್ಟೈಲ್ ಮಾಡ್ಕೋಬೇಕಾ, ನಿಮ್ಮ ತಮ್ಮ ಕರೆಯೋದಕ್ಕೂ ನೀವು ಆಡೋದಕ್ಕೂ ಸರಿಯಾಗಿದೆ, ಇದಕ್ಕೇನು ಕಮ್ಮಿ ಇಲ್ಲ, ಇಟ್ಕೊಳ್ಳಿ ಅಂತ ಬೆಡ್ಶೀಟ್ನ ಕೊಡ್ತಾಳೆ. ಕೊಟ್ಟು ಚಾಪೆ ದಿಂಬು ಎಲ್ಲ ತಗೊಂಡು ನಡೀರಿ ನಾವು ಆಚೆ ಮಲ್ಗೊಳ್ಳೋಣ ನಡೀರಿ ಅಂತಾಳೆ. ಆಗ ಮನೋಜ ಮತ್ತೆ ಬೆಡ್ಶೀಟ್ ಹೊತ್ಕೊಂಡು ಮಲಗ್ತಾನೆ. ಆಗ ರೋಹಿಣಿ ಮನೋಜ್ ಬನ್ನಿ ಅಂತಾಳೆ. ಆಗ ಮನೋಜ್ ಅಯ್ಯೋ ರೋಹಿಣಿ ನಾನು ಬರಲ್ಲ ಅಂತಾನೆ. ಅಷ್ಟರಲ್ಲಿ ಸೂರ್ಯ ಪೆಂಗ್ಯ ಪೌಡ್ರು ಬನ್ರಪ್ಪ ಹೊರಗೆ ಬಿತ್ಕೊಳ್ಳಿ ಬನ್ನಿ ಅಂತಾನೆ. ಆಗ ರೋಹಿಣಿ ಬಂದ ನೋಡಿ ನಿಮ್ಮ ತಮ್ಮ ಜನ್ಮ ಜಾಲ ಆಡ್ಬಿಡ್ತಾನೆ, ಬಂದ್ಬಿಡಿ ಹೇಳ್ತೀನಿ ಅಂತ ಅಂತಾಳೆ. ಆಗ ಮನೋಜ್ ನಾನು ಬರಲ್ಲ ರೋಹಿಣಿ, ಬಾಯಿ ಮುಚ್ಕೊಂಡು ಹೋಗು ಅಂತ ಬೈದು ಬಾ ಹೋಗು ಅಂತಾನೆ. ಆಗ ರೋಹಿಣಿ ಅದನ್ನು ನೀವೇ ನಿಮ್ಮ ಬಾಯಾರ ಹೇಳಿ ಬನ್ನಿ ಅಂತ ಅಂತಾಳೆ. ಆಗ ಮನೋಜ್ ರೋಹಿಣಿ ನಾನು ಹೇಳಿದ್ರೆ ಹೊಡೆಯೋದಕ್ಕೆ ಬರ್ತಾನೆ ಅಂತ ಹೇಳ್ತಾನೆ. ಆಗ ರೋಹಿಣಿ ನೋಡಿ ಪೆಂಗೆಲ್ಲ ಹಾಡಬೇಡಿ, ದಯವಿಟ್ಟು ಬನ್ನಿ ಮರ್ಯಾದೆ ಉಳಿಸಿ ನಂದು ಹೊರಗೆ ಅಂತ ಅಂತಾನೆ. ಆಗ ಹೊರಗೆ ಸೂರ್ಯ ಬಾರಲೇ ಪೆಂಗ್ ಮುಂಡೆದೆ, ಮಗಂದು ಕೇಳಲಿಲ್ಲ ಅಂದರೆ ಅಲ್ಲೇ ಬಿತ್ಕೊಳ್ತೀಯಲ್ಲ ನೀನು, ಆಚೆ ಬಾರೋ ಅಂತ ಡೋರ್ ತಟ್ತಾನೆ. ಆಗ ರೋಹಿಣಿ ಡೋರ್ ತೆಗೆದು ಯಾಕ್ರಿ ಕಿರ್ಚ್ತಾ ಇದ್ದೀರಾ, ರೆಡಿಯಾಗಿ ಬರೋದು ಬೇಡವಾ ಅಂತ ಅಂತಾಳೆ. ಆಗ ಸೂರ್ಯ ಏನು ರೆಡಿ ಆಗೋದು, ಅಲ್ಲ ಪಾರ್ಲರು ಬೆಳಗ್ಗೆ
ಅಷ್ಟೊತ್ತಿಗೆ 4 ಇಡೀ ಪೌಡ್ರ್ ದಿಂಬಿಗೆ ಮೆತ್ತೋದಕ್ಕೆ ನೀವು ರೆಡಿಯಾಗಿ ಬೇರೆ ಬರಬೇಕಾ? ಯವ್ವಾ ಅಂತ ರಂಗನಾಥ್ ಅವರು ಲಕ್ಕಿ ಅಲ್ಲಿಗೆ ಬರ್ತಾರೆ. ಆಗ ರಂಗನಾಥ್ ಅವರು ಏನ್ರಯ್ಯ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಮನೋಜ್, ನೋಡಪ್ಪ ಇವನು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಡೋರ್ನ ಬಡ್ದು ಎಬ್ಬಿಸ್ತಾನೆ ಅಂತಾನೆ. ಆಗ ಅಜ್ಜಿ, ನಿನ್ನ ರೂಮಲ್ಲಿ ನೀನು ಯಾಕೋ ಹೋಗಿ ಮಲಗಿದ್ದೆ, ನಾನು ಹೇಳಿದ್ದೆ ತಾನೇ ಇವತ್ತು ಅವರಿಬ್ಬರು ಮಲಗಬೇಕು ಅಂತಾಳೆ. ಆಗ ಶಾಂತಿ, ಅಯ್ಯೋ ಅತ್ತೆ, ಹೊರಗಡೆ ತುಂಬ ಶೆಕೆ ಅತ್ತೆ, ಮಕ್ಕಳು ಕರ್ಗಾಗ್ಬಿಡ್ತಾರೆ ಅಂತಾಳೆ. ಆಗ ರಂಗನಾಥ್ ಅವರು, ಓ ಈ ಶೆಕೆಯಲ್ಲಿ ಅಂತಾರೆ. ಆಗ ಅಜ್ಜಿ, ಕರ್ಗಾಗ್ಬಿಡ್ತಾರೆ, ಇಷ್ಟು ದಿವಸ ಅವರಿಬ್ಬರು ಗಂಡ ಹೆಂಡ್ತಿ ಮಲಗ್ತಾ ಇದ್ರಲ್ವ ಹೊರ್ಗಡೆ ಅಂತಾರೆ. ಆಗ ಶಾಂತಿ, ಕಲ್ಲಿದ್ಲು ಬೆಂಕಿ ನೋಡಿ ಎದ್ರಲ್ಲ, ಅವಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂತಾಳೆ. ಆಗ ಅಜ್ಜಿ, ಈ ಚಿಂಕೋಲಿ ಆಟ ಎಲ್ಲ ನನ್ನ ಹತ್ರ ಬೇಡ ಶಾಂತಿ, ಮಾತು ಅಂದರೆ ಮಾತು, ನೀವಿಬ್ಬರು ಹೊರಗೆ ಹೋಗಿ ಮಲಗ್ರಿ ಅಂತಾರೆ. ಆಗ ಮನೋಜ, ಅಜ್ಜಿ ನನಗೆ ಆಚೆ ಮಲ್ಕೊಂಡ್ರೆ ಶೆಕೆ ಆಗುತ್ತೆ ಅಜ್ಜಿ ಅಂತಾನೆ. ಆಗ ಶ್ರುತಿ, ನಮ್ಮ ಅಮ್ಮನಿಗೆ ಹೇಳಿ ಇವಾಗಲೇ ಒಂದು AC ಒಂದು AC ಕಳಿಸ್ಬಿಡ್ತಾರೆ ಅಂತಾಳೆ. ಆಗ ರವಿ, ಬೇಡ ಶ್ರುತಿ, ಯಾಕೆ ಸುಮ್ಮನೆ ಎಲ್ರಿಗೂ ಬೇಜಾರು ಮಾಡ್ತೀಯಾ ಅಂತಾನೆ. ಆಗ ಶ್ರುತಿ, ಇದ್ರಲ್ಲಿ ಬೇಜಾರು ಆಗೋ ಅಂಥದ್ದು ಏನಿದೆ ಬೇಬಿ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು, ಆಗಲ್ವೇ, ನಮ್ಮ ಮನೆಗೆ ಏನೇ ಬೇಕಾದರೂ ಅದು ನಾವೇ ದುಡ್ಡು ಸಂಪಾದನೆ ಮಾಡ್ಕೋಬೇಕು. ಒಂದು ಹಿಡಿ ಅನ್ನಕ್ಕೆ ಯಾರ ಮುಂದೆನೂ ಅಂಗೈ ಚಾಚ್ತವನಲ್ಲ ನಾನು. ನಮ್ಮ ಮನೇಲಿ ಶೆಕೆ ಇದೆ ಅಂತ ನೀವು AC ಹಾಕ್ಸ್ಕೊಡಿ ಅಂತ ಕೇಳಿದರೆ ಚೆನ್ನಾಗಿರುತ್ತಾ ಅಂತಾರೆ. ಆಗ ಶಾಂತಿ, ಶ್ರುತಿ, ಇವ್ರು ಮೊದಲಿಂದನೂ ಹೀಗೆ ಕಣಮ್ಮ, ಬೇಕಿರೋದನ್ನು ಬೇಡ ಅಂತಾರೆ, ಬೇಡದೇ ಇರೋದನ್ನು ಆಸೆ ಪಟ್ಟು ಸೊಸೆ ಅಂತ ಮನೆಗೆ ಕರ್ಕೊಂಬಂದು ಇಟ್ಕೋತಾರೆ ಅಂತ ಮೀನಾನ ನೋಡ್ಕೊಂಡು ಹೇಳ್ತಾಳೆ. ಆಗ ಸೂರ್ಯ, ನೋಡು ಮೀನಾ, ಸಕ್ಕರೆಗೆ ನಿನ್ನ ಮೇಲೆ ಎಷ್ಟು ಲವ್ವು ಅಂತಾನೆ. ಆಗ ಮೀನಾ, ಗೊತ್ತಾಗ್ತಾ ಇದೆ ಅಂತಾಳೆ. ಆಗ ಅಜ್ಜಿ, ಈಗ ಜಾಸ್ತಿ ಮಾತು ಬೇಡ, ಇವ್ರಿಗೆ ಶೆಕೆ ಆಯಿತು ಅಂದರೆ AC ಬೇಕಾದರೆ ಹಾಕಿಸ್ಕೊಳ್ಳಿ. ಅಲ್ಲ, ಸೂರ್ಯನು ಮೀನನು ಇಷ್ಟು ದಿನ ಹೊರಗೆ ಮಲ್ಕೋತಾ ಇದ್ರು, ಹಾಲಲ್ಲಿ ಮಲಗೋರು, ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಹೋದ್ರು ತಾನೇ, ಯಾಕೆ ಇವ್ರಿಬ್ರಿಗೂ ಆಗಲ್ಲ? ಶಾಂತಿ, ಬಿದ್ಕೋ ಹೋಗು, ರಂಗ ಮನಿಕೋ ನಡಿಯಪ್ಪ ಅಂತಾರೆ. ಆಗ ಶಾಂತಿ, ನನ್ನ ಬಿದ್ಕೆ ಅಂತಾರೆ, ಅವ್ರನ್ನ ಹತ್ರ ಬಾಪ್ಪ ಮಗ ಅಂತಾರೆ ಅಂತ ಶಾಂತಿ ಅಂತಾಳೆ. ಆಗ ಅಜ್ಜಿ, ಏನೇ ಅದು ಗುಣಗ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಶಾಂತಿ, ಏನಿಲ್ಲ ಅತ್ತೆ, ನಾಮ ಜಪ ಮಾಡ್ತಾ ಇದ್ದೆ ಅಂತಾರೆ. ಆಗ ಅಜ್ಜಿ, ಹೌದಾ ಅಂತಾರೆ. ಶಾಂತಿ, ಹೌದು ಅಂತಾಳೆ. ಆಗ ಅಜ್ಜಿ, ಜಪ ಮಾಡಿಕೊಂಡೇ ಬಿದ್ಕೋ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಮನೋಜ, ರವಿ, ಗುಡ್ ನೈಟ್ ಕಣೋ, ನನಗೆ ನಿದ್ದೆ ಬರ್ತಾ ಇದೆ ಅಂತ ರೂಮ್ಗೆ ಹೋಗೋದಕ್ಕೆ ಅಂತ ಹೋಗ್ತಾನೆ. ಆಗ ಸೂರ್ಯ, ಹೆಲೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಸಾಹೇಬ್ರೆ? ಆ ಚಾಪೆ ದಿಂಬು 2 ಅಲ್ಲೇ ಇದೆ, ಹೋಗಿ ಅಲ್ಲೇ ಮಲ್ಕೊಳ್ಳಿ ಅಂತಾನೆ. ಆಗ ಮನೋಜ, ನಿನ್ನ ಚಾಪೆ ದಿಂಬು ನನಗೆ ಬೇಕಾಗಿಲ್ಲ, ನಂದೇ ಚಾಪೆ ಇದೆ, ತಗೊಂಡು ಬರ್ತೀನಿ ಅಂತ ಹೋಗ್ತಾನೆ. ಆಗ ಸೂರ್ಯ, ಬೇಗ ತಗೊಂಡು ಬಾ, ಲೇಟ್ ಮಾಡಬೇಡ ಪ್ಲೀಸ್ ಅಂತಾನೆ. ಆಗ ಎಲ್ಲ ತಗೊಂಡು ಬಂದು ಮೀನಾಗೆ, ಎಲ್ಲೋ ಎಕ್ಸ್ಕ್ಯೂಸ್ ಮೀ, ಜಾಗ ಬಿಡಿ ಅಂತಾನೆ. ಆಗ ಮೀನಾ ಸೈಡಿಗೆ ಬರ್ತಾಳೆ. ಹಾಗೆ ಶ್ರುತಿ, ರವಿ ಕೂಡ ರೂಮ್ಗೆ ಹೋಗ್ತಾರೆ. ಆಗ ಮನೋಜ, ರೋಹಿಣಿ ಬಾ ಅಂತ ಹೊರಗೆ ಹೋಗ್ತಾರೆ. ಆಗ ರೋಹಿಣಿ ಕೋಪದಲ್ಲಿ ನೋಡ್ತಾ ಇರ್ತಾಳೆ. ಆಗ ಸೂರ್ಯ, ಏನು ಪೌಡ್ರಮ್ನವರು ಹೆಸರು ಬಿಡ್ತಾ ನಿಂತುಬಿಟ್ಟಿದ್ದೀರಲ್ಲ, ಹೋಗಿ ನಿದ್ದೆ ಮಾಡಿಪ್ಪ ಹೋಗಿ ಅಂತಾನೆ. ಆಗ ರೋಹಿಣಿ ಕೋಪದಲ್ಲಿ ಹೋಗ್ತಾಳೆ. ಆಗ ಸೂರ್ಯ, ಬಾ ಮೀನಾ, ಒಳಗೆ ಹೋಗಿ ಮಲ್ಗೋಣ, ಬಾರೆ ಮಂಚ ಕಣೆ ಅಂತ ಅವಳನ್ನ ಕರ್ಕೊಂಡು ಹಾಡು ಹೇಳ್ತಾ ರೂಮ್ಗೆ ಹೋಗ್ತಾನೆ. ಹೋದ್ಮೇಲೆ ಕನ್ನಡಿ ಮುಂದೆ ನಿಂತು, ಅಬ್ಬಾ ಈ ಪ್ಯಾಂಗ್ಯಾ ಪೌಡ್ರಿಗೆ ಇಷ್ಟು ದೊಡ್ಡ ಕನ್ನಡಿ ಬೇಕಾ ಅಲಂಕಾರ ಮಾಡ್ಕೊಳಕ್ಕೆ ಅಂತಾನೆ. ಅಷ್ಟರಲ್ಲಿ ಮೀನಾ ಚಾಪೆ, ದಿಂಬು, ಬೆಡ್ಶೀಟ್ ಎಲ್ಲ ತಂದು, ಏನ್ರಿ ಇದು, ಒಬ್ಬರೇ ಹಿಂಗೆ ಪೇಚಾಡ್ತಾ ಇದ್ದೀರಾ ಅಂತ. ಆಗ ಸೂರ್ಯ, ಏನಿಲ್ಲಮ್ಮ ಅಂತ ಹೋಗಿ ಡೋರ್ ಹಾಕಿ ಬರ್ತಾನೆ. ಈ ಕಡೆ ರೋಹಿಣಿ ಮತ್ತು ಮನೋಜ ಹಾಲ್ನಲ್ಲಿ ಮಲಗೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇರ್ತಾರೆ. ಆಗ ರೋಹಿಣಿ, ಬೇಜಾರು ಮಾಡ್ಕೋಬೇಡಿ ಮನೋಜ್, 1 ವಾರ ತಾನೆ ಅಂತಾಳೆ. ಆಗ ಮನೋಜ್ ಎದ್ದು ಹೋಗ್ತಾನೆ. ಆಗ ರೋಹಿಣಿ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತಾಳೆ. ಮನೋಜ ರೂಮ್ ಹತ್ರ ಬಂದು ಡೋರ್ ತಟ್ತಾನೆ. ಆಗ ಸೂರ್ಯ ಡೋರ್ ಓಪನ್ ಮಾಡಿ ಏನೋ ಅಂತಾನೆ. ಆಗ ಮನೋಜ, ನನ್ನ ಚಾರ್ಜರ್ ಒಳಗಿದೆ ಅಂತಾನೆ. ಆಗ ಸೂರ್ಯ, ತಗೋ ಹೋಗು ಅಂತಾನೆ. ಆಗ ಮನೋಜ ಚಾರ್ಜರ್ ತಗೊಂಡು ಬರ್ತಾನೆ. ರೋಹಿಣಿ, ಎಲ್ಲೋಗಿದ್ರಿ ಮನೋಜ್ ಅಂತಾಳೆ. ಆಗ ಮನೋಜ ಚಾರ್ಜರ್ನ ತೋರಿಸ್ತಾನೆ. ಆಗ ರೋಹಿಣಿ, ಸರಿ ಬನ್ನಿ ಮಲ್ಕೊಳ್ಳೋಣ ಅಂತಾಳೆ. ಆಗ ಮನೋಜ, ರೋಹಿಣಿ, ನನ್ನ ಫೇವ್ರೆಟ್ ದಿಂಬೆಲ್ಲಿ ಅಂತ ಮತ್ತೆ ರೂಮ್ ಹತ್ರ ಹೋಗಿ ಡೋರ್ ತಟ್ತಾನೆ. ಆಗ ಸೂರ್ಯ ಮತ್ತೆ,
ಏನಲೇ ನಿಂದು ಲೇ ಅಂತ ಕೇಳ್ತಾನೆ. ಆಗ ಮನೋಜ ನನ್ನ ಫೇವ್ರೆಟ್ ದಿಂಬು ಅದಿದ್ದರೆ ನನಗೆ ನಿದ್ದೆ ಬರೋದು ಅಂತಾನೆ. ಆಗ ಸೂರ್ಯ ಅದೇ ನಿದ್ದೆ ಮಾತ್ರೆನಾ, ಹೋಗೋ ಹೋಗೋ ತಗೋ ಹೋಗೋ ಅಂತಾನೆ. ಆಗ ಎಲ್ಲ ತಗೊಂಡು ಹೋಗ್ತಾನೆ. ಆಗ ರೋಹಿಣಿ ಇದೆಲ್ಲ ಯಾಕೆ ಮನೋಜ್ ಅಂತ ಕೇಳ್ತಾಳೆ. ಆಗ ಮನೋಜ್ ರೋಹಿಣಿ ಒಳಗೆ ಎಷ್ಟು ತಣ್ಣಗಿದೆ ಗೊತ್ತಾ, ಇಲ್ಲಿ ಶಕೆ ಆಗ್ತಾ ಇದೆ ಅಂತ ಅಂತಾನೆ. ಆಗ ರೋಹಿಣಿ ಒಳಗೆ ಎ ಸಿ ಇದೆಯಲ್ಲ ಅದಕ್ಕೆ ತಣ್ಣಗಿದೆ ಅಂತ ಅಂತಾಳೆ. ಆಗ ಮನೋಜ್ ದಿನ ಎ ಸಿ ಕಾರ್ನಲ್ಲೇ ಅಲ್ವಾ ಓಡಾಡೋದು, ಮನೆಗೆ ಬಂದರೂ ಎ ಸಿ ಬೇಕಾ ಇವನಿಗೆ, ನೋಡಿಲ್ಲಿ ನಾನು ಎಷ್ಟು ಬೆವರ್ತಾ ಇದ್ದೀನಿ ಅಂತಾನೆ. ಆಗ ಮತ್ತೆ ಬಂದು ಡೋರ್ ತಟ್ತಾನೆ. ಆಗ ಸೂರ್ಯ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಒಂದು ಬಟ್ಟೆ ಕಟ್ಟಿ ಇಲ್ಲಿ ಇದರಲ್ಲಿ ಪೆಂಗ್ಯ ಮತ್ತು ಪೌಡ್ರಿಗೆ ಬೇಕಾಗಿರೋ ಎಲ್ಲ ಐಟಮ್ ಇದೆ. ಮತ್ತೆ ಡೋರ್ ಏನಾದರೂ ಬಡ್ದೆ ಅನ್ಕೋ, ನಿನ್ನ ತಲೆ ಮೇಲೆ ಬಡ್ದು ಹಾಕ್ಬಿಡ್ತೀನಿ, ತಗೋ ಹೋಗು, ಬೆಳಗ್ಗೆ ಡ್ಯೂಟಿಗೆ ಹೋಗೋದು ಬೇಡವೇನೋ, ನಾನು ನಿನ್ನಂಗೆ ಬೇಕಾ ಬಿದ್ದಿದ್ದೀನಿ ಅಂದ್ಕೊಂಡಿದ್ದೀಯ ನಾನು ಅಂತ ಅಂತಾನೆ. ಆಗ ಮನೋಜ ಏಯ್ ನಾನು ಶೋರೂಮ್ ಓಪನ್ ಮಾಡ್ತಾ ಇದ್ದೀನಮ್ಮ ಅಂತಾನೆ. ಆಗ ಸೂರ್ಯ ಲೇ ಅದು ಓಪನ್ ಮಾಡಿದ್ಮೇಲೆ ನೋಡೋಣ, ಹೋಗು ರೈಟ್ ಹೇಳು ಅಂತಾನೆ. ಆಗ ಮನೋಜ ಎಲ್ಲ ತಗೊಂಡು ಬಂದು ಎಸ್ತು ಅಪ್ಪ ಅಂತಾನೆ. ಆಗ ಅಲ್ಲಿಗೆ ಶಾಂತಿ ಬಂದು ಅವನ ಹತ್ರ ಏನೋ ಮಾತು, ಅದೆಲ್ಲ ಅವನ ಹೆಂಡ್ತಿ ಹಿಂದೆ ನಿಂತು ಮಾಡಿಸ್ತಾ ಇರೋದು. ಸರಿ ನೀವು ಬೇಜಾರು ಮಾಡ್ಕೋಬೇಡಿ, ಮಲ್ಕೊಳ್ಳಿ ಆಯಿತಾ, ರೋಹಿಣಿ ಮಲ್ಕೊಳ್ಳಮ್ಮ ಅಂತ ಹೇಳಿ ಹೋಗ್ತಾಳೆ. ಆಗ ರೋಹಿಣಿ ಮನೋಜ್ ಬೇಜಾರಾಗಬೇಡಿ ಅಂತ ಅಂತಾಳೆ. ಮನೋಜ್ ಸರಿ ರೋಹಿಣಿ ನಮಗೆ ಅಂತ ಒಂದು ರೂಮ್ ಇಲ್ಲ ಅಂತ ಅಂತಾನೆ. ಆಗ ರೋಹಿಣಿ ನೀವು ಯಾಕೆ ಮನೋಜ್ ಸಾರಿ ಕೇಳ್ತೀರಾ ಅಂತ ಕೇಳ್ತಾಳೆ. ಆಗ ಮನೋಜ್ ರೋಹಿಣಿ ನೀನು ಅಷ್ಟು ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ಯಾ, ನಿನಗೆ ಅಂತ ಒಂದು ರೂಮ್ ಇಲ್ಲ, ಹಾಲಲ್ಲಿ ಮಲಗೋ ಹಾಗಾಯಿತು ಅಂತ ಅಂತಾನೆ. ಆಗ ರೋಹಿಣಿ ಪರವಾಗಿಲ್ಲ ಮನೋಜ್, ನನಗೆ ಬೇಜಾರಿಲ್ಲ ಅಂತಾಳೆ. ಆಗ ಮನೋಜ್ ರೋಹಿಣಿ ನಾವು ಶೋರೂಮ್ ಓಪನ್ ಮಾಡಿ ಅದರಲ್ಲಿ ಲಾಭ ಬಂದಮೇಲೆ ನನಗೂ ನಿನಗೂ ಒಂದು ಫ್ಲ್ಯಾಟ್ ತಗೋಬೇಕು ಅಂತಾನೆ. ಆಗ ರೋಹಿಣಿ ಅಂದರೆ ಬೇರೆ ಸಂಸಾರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀರಾ ಮನೋಜ್ ಅಂತಾಳೆ. ಆಗ ಮನೋಜ್ ಆಗಲ್ಲ, ಆದರೆ ನಮಗೆ ಅಂತ ಒಂದು ಮನೆ ಇದ್ದರೆ ಅಲ್ಲಿ ನಮ್ಮನ್ನು ಹೊರಗಾಕಲ್ಲ ಅಲ್ವಾ, ಅದಕ್ಕೆ ಹೇಳಿದೆ ಅಂತ ಅಂತಾನೆ. ಆಗ ರೋಹಿಣಿ ನೀವು ಹೇಳ್ತಾ ಇರೋದು ನಿಜ ಮನೋಜ್, ಸ್ವಲ್ಪ ದಿನ ನೋಡಿ ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಫ್ಲ್ಯಾಟ್ ಪರ್ಚೇಸ್ ಮಾಡೋಣ ಮಾತಾಡ್ಕೊಳ್ತಾರೆ. ಈ ಕಡೆ ರೂಮ್ನಲ್ಲಿ ಮೀನಾ ಸೂರ್ಯ ಮಲ್ಗೋದಿಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾರೆ. ಆಗ ಸೂರ್ಯಲೇ ಏನೇ ಇದು ಅಲ್ವೇ, ನಮಗೆ ಅಂತ ಇಷ್ಟು ದೊಡ್ಡ ಮಂಚ ಕಾಯ್ತಾ ಇರಬೇಕಾದ್ರೆ ನೀನು ಕೆಳಗೆ ಚಾಪೆ ಹಾಸ್ತಾ ಇದೆಯಲ್ಲ, ಹಾಸಿಗೆಗೆ ಬೇಜಾರಾಗೋದಿಲ್ವಾ ಅಂತಾನೆ. ಆಗ ಮೀನಾ ಇದು ನಮ್ಮ ರೂಮ್ ಅಲ್ಲ, ಜೊತೆಗಿದು ನಮ್ಮ ಮಂಚನೂ ಅಲ್ಲ, ಒಂದು ವಾರ ನಮಗೆ ಅಂತ ಬಿಟ್ಕೊಟ್ಟಿರೋದು ಅಷ್ಟೇ ರೀ, ನಾನು ಇಲ್ಲೇ ಮಲಗ್ತೀನಿ ಅಂತಾಳೆ. ಆಗ ಸೂರ್ಯ ಏನಮ್ಮ ನೀನು, ಒಂದು ದಿನನೋ ಒಂದು ವಾರನೋ ನಮಗೆ ಅಂತ ಬಂದಮೇಲೆ ಅದು ನಮಗೆ ಅಲ್ವಾ ಅಂತಾನೆ. ಆಗ ಮೀನಾ ನೀವು ಅಲ್ಲೇ ಮಲ್ಕೊಳ್ಳಿ, ನನಗೆ ಚಾಪೆ ಮೇಲೆ ಮಲಗಿದ್ರೇ ನಿದ್ದೆ ಬರೋದು, ನಾನು ಇಲ್ಲೇ ಮಲಗ್ತೀನಿ ಅಂತಾಳೆ. ಆಗ ಸೂರ್ಯ ಓಹೋ ನಮ್ಮ ರೂಮಲ್ಲಿ ಮಂಚದ ಮೇಲೆ ಮಲ್ಕೊಂಡಾಗ ಒಡೆಯೋ ಗೊರಕೆ ಸೌಂಡಿಗೆ ಅಂತಾನೆ. ಆಗ ಮೀನಾ ಕೋಪದಲ್ಲಿ ನೋಡ್ತಾಳೆ. ಆಗ ಸೂರ್ಯ ಅಲ್ಲ ಆವಾಗ ಚಾಪೆ ಮೇಲೆ ಅಂತಾನೆ. ಆಗ ಮೀನಾ ಹೌದು ಆಗ ನಮ್ಮ ರೂಮ್ ಆಗಿತ್ತು, ನಿಮಗಿದೆಲ್ಲ ಅರ್ಥ ಆಗಲ್ಲ, ಈ ಚಾಪೆ ಹಾಕ್ಕೊಂಡು ಮಲ್ಕೊಳ್ಳಿ ತಗೊಳ್ಳಿ ಅಂತ ಬೆಡ್ ಮೇಲೆ ಚಾಪೆ ಎಸಿತಾಳೆ. ಆಗ ಸೂರ್ಯ ಲೇ ಈ ಚಾಪೆನ ಎಲ್ಲೇ ಹಾಕ್ಕೋಬೇಕು ಅಂತ ಕೇಳ್ತಾನೆ. ಮೀನಾ ಮಂಚದ ಮೇಲೆ ಹಾಕ್ಕೊಳ್ಳಿ, ಅದ್ರ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳಿ ಅಂತಾಳೆ. ಆಗ ಸೂರ್ಯ ಇದು ಯಾವ್ದು ಗುರುಲೇ ತೆಗಿಯಲೇ ಅಂತ ಚಾಪೆನ ಇಸ್ಕೊಂಡು ಹಾಸ್ಕೋತಾನೆ. ಆಗ ಮೀನಾ ರೀ ನೀವು ಮಂಚದ ಮೇಲೆ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಎಷ್ಟೇ ವಟ ಅಂತ ಇರ್ತೀಯ, ಸ್ವಲ್ಪ ಸುಮ್ಮನೆ ಇರು ಅಂತ ಹಾಸಿ ಎಲ್ಲ ರೆಡಿ ಮಾಡ್ತಾನೆ. ಆಗ ಇಬ್ಬರು ಕೂತ್ಕೊಳ್ತಾರೆ. ಆಗ ಸೂರ್ಯ ನೀನು ನನ್ನ ಪಕ್ಕದಲ್ಲಿ ಮಲ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ, ಒಬ್ಬನೇ ಮಲಗಿದ್ರೆ ನಮಗೆ ನಿದ್ದೆಗಳು ಬರೋಕ್ಕಿಲ್ಲ, ನನಗದು ನಿನ್ನ ಹತ್ರ ಮಲಗಿದ್ರೆ ಯಾವಾಗಲೂ ಗಮ್ ಅಂತ ಹೂವಿನ ವಾಸನೆ ಬರುತ್ತೆ ಕಣೆ, ಅಲ್ಲಿ ಮಲಗಿದ್ರೆ ಅದು ಬರಲ್ಲ ಅಂತ ಅಂತಾನೆ. ಆಗ ಮೀನಾ ಅಷ್ಟೇ ತಾನೇ, ಒಂದೋ ಎರಡೋ ಹೂವು ಅಲ್ಲೇ ಇಡ್ತೀನಿ, ವಾಸನೆ ನೋಡ್ಕೊಂಡು ಅಲ್ಲೇ ಮಲಗಿಬಿಡಿ ಅಂತ ಹೂವು ತೆಗಿಯೋದಕ್ಕೆ ಅಂತ ಹೋಗ್ತಾಳೆ. ಲೇ ಇರೇ ಏನೇ ನೀನು ಅಲ್ವೇ, ಜೊತೇಲಿ ನೀನೇ ಇರಬೇಕಾದ್ರೆ ಆ ಹೂವು ಯಾಕೆ, ನಿನ್ನ ನೋಡಿಕೊಂಡು ಇಲ್ಲೇ ಮಲಗ್ತೀನಿ, ಹೂವು ಎಷ್ಟು ಘಮ ಅಂತಿದೆ ಗೊತ್ತಾ ಅಂತ ಖುಷಿಯಾಗಿ ಮಲಗ್ತಾರೆ. ಈ ಕಡೆ ಹೊರಗೆ ಮನೋಜ ನಿದ್ದೆ ಬರದೆ ಸರ್ಕಸ್ ಮಾಡ್ತಾ ಇರ್ತಾನೆ. ಆಗ ರೋಹಿಣಿ ಅಯ್ಯೋ ಇದ್ಯಾಕೆ ಮನೋಜ್ ಹೀಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಮನೋಜ್ ನಿದ್ದೆ ಬರ್ತಾ ಇಲ್ಲ ರೋಹಿಣಿ, ಅದಕ್ಕೆ ಯೋಗ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ. ಆಗ ಮನೋಜ್ ಹ್ಞೂ ಅಂತ ಹೇಳ್ತಾನೆ. ಆಗ ರೋಹಿಣಿ ಆರಾಮಾಗಿ ಮಲಗಿ ಮನೋಜ್, ಒಂದು ವಾರ ತಾನೆ ಅಂತ ಅಂತಾಳೆ. ಆಗ ಮನೋಜ್ ಒಂದು ವಾರನ, ತಿಂಗಳಲ್ಲಿ 2 ವಾರ ರೋಹಿಣಿ ಅಂತ ಅಂತಾನೆ. ಆಗ ರೋಹಿಣಿ ಇಲ್ಲ ಮನೋಜ್, ಮುಂದಿನ ವಾರಕ್ಕೆ ಈ ಆಟ ಕ್ಲೋಸ್ ಆಗುತ್ತೆ ಅಂತ ಅಂತಾಳೆ. ಆಗ ಮನೋಜ್ ಯಾವ ಆಧಾರದ ಮೇಲೆ ಹೇಳ್ತಾ ಇದೀಯಾ,
ಇದನ್ನ ಅಂತ ಕೇಳ್ತಾನೆ. ಆಗ ರೋಹಿಣಿ, ಮುಂದಿನ ವಾರ ಯಾರು ಸರ್ದಿ? ಶ್ರುತಿದು. ಅವಳಿಗೆಲ್ಲ ಚಾಪೆ ಮೇಲೆಲ್ಲ ಮಲ್ಗೋದಿಕ್ಕೆ ಆಗಲ್ಲ, ಗ್ಯಾರಂಟಿ ಗಲಾಟೆ ಮಾಡಿ. ಆಗ ಇದಕ್ಕೆ ಒಂದು ಪರಿಹಾರ ಖಂಡಿತ ಸಿಗುತ್ತೆ ಹೇಳಿ. ಸರಿ, ಇವಾಗ ಮಲ್ಕೊಳ್ಳಿ, ಗುಡ್ ನೈಟ್ ಅಂತಾಳೆ. ಆಗ ಮನೋಜ್, ರೋಹಿಣಿ ಗುಡ್ ನೈಟ್ ಅನ್ನೋ ಬದಲು ಬೆಡ್ ನೈಟ್ ಅಂತ ವಿಶ್ ಮಾಡು, ಬೆಡ್ ಇಲ್ಲದೆ ಮೈ ನೋವಾಗಿದೆ ಅಂತ ಅಂತಾನೆ. ಆಗ ರೋಹಿಣಿ, ಅಯ್ಯೋ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇದೆ, ಗುಡ್ ನೈಟ್ ಅಂತ ಹೇಳಿ ಮಲಗ್ತಾಳೆ. ಆಗ ಮನೋಜ್ಗೆ ನಿದ್ದೆ ಬರದೆ ಅಲ್ಲಿ ಇಲ್ಲಿ ಕೂತ್ಕೊಂಡು ತೂಗುಡಿಸ್ತಾ ಇರ್ತಾನೆ. ಹಾಗೆ ನೈಟೆಲ್ಲ ಕಳೀತಾನೆ. ಬೆಳಗ್ಗೆ ಎಲ್ಲರೂ ತಿಂಡಿ ಕೂತಿರ್ತಾರೆ. ಆಗ ಮನೋಜ್ ತೂಗುಡಿಸ್ತಾ ಇರ್ತಾನೆ. ಆಗ ಸೂರ್ಯ ನೋಡಿ ಅಯ್ಯಪ್ಪ ಅಂತಾನೆ. ಆಗ ರಂಗನಾಥ್ ಅವರು, ಏನಾಯ್ತಪ್ಪ ಸೂರ್ಯ ಸ್ವಲ್ಪ ಅಂತ ಕೇಳ್ತಾನೆ. ಆಗ ಸೂರ್ಯ, ಸ್ವಲ್ಪ ನಿಮ್ಮ ಫೇಸ್ ಕಟ್ನ ಲೆಫ್ಟಿಗೆ ಟರ್ನ್ ಮಾಡಿ ನೋಡಿ ಅಂತಾನೆ. ಆಗ ರಂಗನಾಥ್ ಅವರು ತಿರುಗಿ ನೋಡ್ತಾರೆ. ಮನೋಜ್ ಕೂತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಸೂರ್ಯ ಪ್ಲೇಟ್ಗೆ ತಿಂಡಿ ಹಾಕ್ತಾ ಇದ್ದಾಗೆ ಅಪ್ಕ ಅಪ್ಕ ಅಂತ ತಿನ್ಕೋತಾ ಇದ್ದ. ಇವತ್ತೇನು ತಟ್ಟೆ ಮುಂದೆ ಕೂತ್ಕೊಂಡು ದೇವ್ರ ಜಪ ಮಾಡ್ತಾ ಇದ್ದಾರೆ ಸಾಹೇಬ್ರು ಅಂತಾನೆ. ಆಗ ಎಲ್ಲರೂ ನಗ್ತಾರೆ. ಆಗ ರೋಹಿಣಿ, ಮನೋಜ್ ಮನೋಜ್ ಅಂತ ಜೋರಾಗಿ ಕರಿತಾಳೆ. ಆಗ ಮನೋಜ್ ಎದ್ಬಿಟ್ಟು ಜೋರಾಗಿ ನಿದ್ದೆಗಣ್ಣಲ್ಲಿ, ನಮಸ್ಕಾರ ಸರ್, ಬನ್ನಿ ಸರ್, ಏನು ನೋಡ್ತೀರಾ ಸರ್? ಟಿ ವಿ, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಕಾಟು, ಬೆಡ್ಡು, 65 ಇಂಚ್ ಟಿ ವಿ ಬಂದಿದೆ ಸರ್, ಒಳ್ಳೆ ಪ್ರೈಸ್ನಲ್ಲಿ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್, ತಗೊಳ್ಳಿ ಸರ್ ಅಂತಾನೆ. ಆಗ ಎಲ್ಲರೂ ಜೋರಾಗಿ ನಗ್ತಾರೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿತ್ತು. ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್.